ವೆಪನ್ಸ್ ವಶಪಡಿಸಿಕೊಂಡು ಈ ಒಂದು ವೆಪನ್ ಹೊಂದಿದಂತ ವ್ಯಕ್ತಿಗಳನ್ನ ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಅಸಂತೃಪ್ತಿ ಇದೆಯಲ್ಲ, ಈಗ ಅವ್ರದೇ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ? ನಾವು ಆಲ್ರೆಡಿ ಕೇಳಿದ್ವಲ್ರಿ, ಬಹಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲ ಅಂದ್ರೆಗಿನ್ನ ನಾವು CBIಗೆ ಕೊಡ್ರಿ, ಇಲ್ಲಿದ್ರಿಗಿನ್ನ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರಂಗಿದ್ರೆ ಮಾಡಿಸ್ರಿ ಅನ್ನೋಂಥ ವಿಚಾರ ಅವ್ರಿಗೆ ನಾವು ಬಿಟ್ಕೊಟ್ಟಿವಿ. ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ, ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರು ತಪ್ಪಿ ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗ್ಲೇಬೇಕು ಅನ್ನೋ ಒತ್ತಾಯನೂ ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರ್ ಆಗಿ ಏನಂತದ್ದು, ಅವತ್ತು ಗುಂಡಾರಿಸಿದಂತ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರ್ಸಂತ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತ ಹೇಳಿ ಗಲಭೆ ಆಗಿದೆ. ಗಲಭೆ ಆದಂತ ಟೈಮಲ್ಲಿ 100 ಮಂದಿ ಬಂದಂತ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂತ ಟೈಮಲ್ಲಿ ಅವ್ರೇನೋ ಮಾತಾಡೋ, ನಾನೇನೇನೋ ಮಾತಾಡೋ, ತನಿಖೆ ನಡ್ಲಿ ಅಂತ ಹೇಳಿದೆ. ಇವತ್ತು ಖಾಸಗಿ ರಿವಾಲ್ವರ್ ಇಂದ ಫೈರ್ ಆಗಿದೆ ಅನ್ನೋಂಥದ್ದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂತ ಸಂದರ್ಭದಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದ್ರೆ ಯಾರೋ ಆಲ್ರೆಡಿ ಜಮಾ ಮಾಡ್ಕೊಂಡಾರ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳು ಜನರು ಸಾರ್ವಜನಿಕರೇನು ಯಾರುಗಳು ಹೊತ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರ್ಯಾರು ಗುಂಡುಗಳು ತಗೊಂಡಿದ್ದಾರ, ಎಲ್ಲವನ್ನೂ ಗೊತ್ತಿದಾವ. ಸರ್, ಇಲ್ಲಿ ಮಡಿವಾಳ FSL ವರದಿಗೆ ಕಳಿಸಿದಾರಲ್ಲ ಸರ್, ಏನು ಅವರು ಖಾಸಗಿಯವರು ಮತ್ತು ಯಾವುದು ಸಹ ಪೊಲೀಸರೇ SP ಸರ್ಕಿಲ್ ಇಂದ ಪೊಲೀಸ್ ಅದರ DSP ಏನಿದ್ದಾರೆ ಅದರಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನಾವೆಲ್ಲ ಡೀಟೇಲ್ ಆಗಿ ರಾತ್ರಿ ಒಳಗಡೆ ಒಂದು ಫಸ್ಟ್ ಅಮಾನತ್ ವಿಡಿಯೋ ಪೊಲೀಸರೇ SP ಸರ್ಕಿಲ್ ಇಂದ ಬದುಕ್ತಾ ಇದೀನ ನಮ್ಮ ಮನೆವರೆಗೆ ತಗೊಂಡಿದ್ರು. ಅದು ಕೂಡ ಏನಂತಂದ್ರೆ ಇಲ್ಲಿ ಫೈರಿಂಗ್ ಆಗ್ತಾ ಇದೆ, ಕಲ್ಲುಗಳು ಬಿದ್ದಿದೆ, ನಾವೆಲ್ಲರಿಗೂ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲ್ ಇಂದ ಹಿಡಿದು ಪೊಲೀಸರು ರಕ್ಷಣೆ ಕೊಟ್ಟವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿದ್ರು ಅಂತ. ಇದೊಂದು ಅವನು ಭರತ್ ರೆಡ್ಡಿ ಜೊತೆ ಅವನು ಗಾಂಜಾ ಸಪ್ಲೈ ಅಲ್ಲಿಗೆ ಬೇಗ ಹೋಗಿದೆ. ನಿನ್ನೇನು ನಮ್ಮ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ಬಿಹಾರ್ ಮಾಡಕ್ ಹೊಂಟಾರ, ಏನು ಉತ್ತರ ಪ್ರದೇಶ್ ಮಾಡಕ್ ಹೊಂಟಾರ ಅಂತೇಳಿ. ಒಂದು ನಿಮಿಷ, ಅವನು ಸತೀಶ್ ರೆಡ್ಡಿ ಜೊತೆ ಸತೀಶ್ ರೆಡ್ಡಿದು ಬರ್ತ್ಡೇ ಕಾರ್ಯಕ್ರಮ, ಆ ಟರ್ಬನ್ ಹಾಕೊಂಡಿರೋ ಕನ್ವೆನ್ಗಳಿದ್ದಾರೆ ನೋಡ್ರಿ. ಇಲ್ಲಿ ಯಾರು ಫೈಟ್ ಮಾಡಿದಾರಲ್ಲ, ಇಲ್ಲ ನಾನು ಮೀಡಿಯಾ ಗ್ರೂಪ್ಗೆ ಹಾಕ್ತೀನಿ. ನಾನು ಅದು ಹಿಂದಿ ಇದೆ ನೋಡ್ರಿ, ಆ ಟರ್ಬನ್ ಹಾಕೊಂಡಿದ್ದಾರೆ ನೋಡಿ, ಇದು ಇಲ್ಲಿ ಹೋಗ್ತಾ ಇದ್ದಾನೆ ಅವನ ಹಿಂದೆ. ಅಂದ್ರೆ ಅವ್ರು ಫೈರ್ ಮಾಡಿದಾರಲ್ರಿ, ಅವ್ರು ಫೈರ್ ಮಾಡಿದವರು ಅಂತರು ಬಂದು ಎದುರ್ಕೊಂಡು ಇಲ್ಲೇ ಹೋಗ್ತಾ ಇದ್ದೆ. ಸೌಂಡ್ ಇಲ್ಲ. ಸತೀಶ್ ರೆಡ್ಡಿ ಹಿಂದೆ ಅವರೇ ಶೂಟ್ ಮಾಡಿದ್ದಾರೆ. ಈ ವಿಡಿಯೋ ಇಲ್ಲ, ಹಾಕಿಲ್ಲ ನೀವು. ಏನು ಬಂದಿದೆ ಮಾತಾಡ್ತೀನಿ. ಇವರು ಟೋಟಲ್ ಎಂಟೈರ್ ಗಾಂಜಾ ಪೆಡ್ಲರ್ ನಂಬರ್ 1. ಇವನ ಮೇಲೆ 50 kg ಇದೆ. ದೌಲಾ ಅಂತ ಹೇಳಿ ಬರುತ್ತಿದ್ದ ಅವನಿಗೆ ಫೋನ್ ಬರ್ತಿದ್ದ. ಲೈಟಿಂಗ್ ಬಿಟ್ಟು ಅವನು ದೌಲಾ ಇವನು MLA ಇಂದ ಅವನಿಗೆ ಫೋನ್, ಅವನು ವಾಟ್ಸಪ್ಪಲ್ಲಿ ಅವನು MLA ಫೋನ್ ಇಟ್ಕೊಂಡಿದ್ದಾನೆ, ರೀಲ್ ಮಾಡ್ಕೊಂಡಿದ್ದಾನೆ. ಇದೆ ಅವನು ಬರೀತು ಇವನು ಮಾತಾಡ್ತಾ ಇರೋದು. ಬಳ್ಳಾರಿ ನಗರದ ಟೋಟಲ್ ಅವನೇ
ಇಲ್ಲಿಂದ ಅವ್ನು ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾನೆ. ಸುಮಾರು 18 ಠಾಣೆಗಳಲ್ಲಿ ಅವನ ವಿರುದ್ಧ ಕೇಸ್ ಇದೆ ಸರ್ ಪ್ರೆಸೆಂಟ್. 50 ಮೇಲೆ ಕೇಸ್ ಇದೆ. 50 ಮೇಲೆ. ಅವನ್ನ ಕೂಡಿಸ್ಕೊಂಡು ಅವನ ಕಾಲ ಮೇಲೆ ಕಾಲ ಹಾಕೊಂಡು ಅವನ ಹತ್ರ ಕುಂತು ಮಾತಾಡ್ತಿದ್ದ. ಅವನ ಮೊಬೈಲಲ್ಲಿ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿ ಬಿಟ್ಟಿದ್ದ. ಬಾಸ್ ಕಾಲಿಂಗ್ ಅಂತ ನೋಡ್ರಿ